ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಮನು ಲಾಗ್ಸ್. ಫ್ರೆಂಡ್ಸ್, ಇವತ್ತು ಬೆಳ್ಳಿ ಮತ್ತು ತಾಮ್ರ ಚಿನ್ನದ ವಸ್ತುಗಳನ್ನು ಮನೇಲಿರೋ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಹೇಗೆ ಪಳ ಪಳ ಅಂತ ಹೊಳೆಯೋ ರೀತಿ ಅದನ್ನ ಪಾಲಿಷ್ ಮಾಡ್ಬೋದು ಅಂತ ಇವತ್ತು ನಿಮಗೆ ತೋರಿಸ್ತೀನಿ. ಬನ್ನಿ, ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಬನ್ನಿ ಈಗ ಚಿನ್ನದ ಒಡವೆಗಳನ್ನ ತೊಳೆಯೋಕ್ಕೆ ಯಾವ ರೀತಿ ಏನೇನು ರೆಡಿ ಮಾಡ್ಕೋಬೇಕು ಅಂತ ನೋಡೋಣ. ನೋಡಿ, ನಾನು ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ. ಆ ಬೌಲಿಗೆ 1 ಲೋಟ ಬಿಸಿನೀರು ಹಾಕ್ತೀನಿ. ಹಾಕ್ಕೋಬೇಕು. 1 ಲೋಟ ಹಾಟ್ ವಾಟ್ರನ್ನ ಹಾಕ್ತಾಯಿದ್ದೀನಿ. ಬಿಸಿನೀರು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾನ 1 ಸ್ಪೂನಲ್ಲಿ 1 ಸ್ಪೂನಾರು ಹಾಕ್ಬೋದು, ಇಲ್ಲ ಸ್ವಲ್ಪ ಕಡಿಮೆನಾರು ಹಾಕ್ಕೋಬೋದು. ನೋಡಿಬಿಟ್ಟು 1 ಸ್ಪೂನ್ ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಚೆನ್ನಾಗಿ ತಿರುಗಿಸಿ ಅದು ಮೆಲ್ಟ್ ಆದಮೇಲೆ ಅದಕ್ಕೆ ಈ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ, ಈಗ ಒಡವೆಗಳನ್ನ ಆಚೆ ಕೊಟ್ಟು ಪಾಲಿಷ್ ಮಾಡಿಸ್ಕೊಳ್ಳೋಕ್ಕೆ ತುಂಬ ಭಯ ಆಗುತ್ತೆ. ಸೊ ಈ ರೀತಿ ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಬನ್ನಿ, ಇದು ಚೆನ್ನಾಗಿ ಕರಗುತ್ತೆ. ಈ ಥರ ಸ್ಪೂನಲ್ಲಿ ತಿರುಗಿಸಿದ್ಮೇಲೆ ಚೆನ್ನಾಗಿ ಕರಗುತ್ತೆ. ಅದಕ್ಕೆ ಆಮೇಲೆ ನಾವು ಮನೆಯಲ್ಲಿ ಸ್ವಲ್ಪ ಶಾಂಪು ಹಾಕ್ತಾಯಿದ್ದೀನಿ. ನನ್ನ ಮನೆಯಲ್ಲಿ ಸನ್ಸಿಲ್ಕ್ ಶಾಂಪು ಇತ್ತು, ಸೊ ಅದೇ ಯೂಸ್ ಮಾಡಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವ ಶಾಂಪು ಇರುತ್ತೆ ಅದನ್ನೇ ಯೂಸ್ ಮಾಡ್ಕೊಬೋದು. ಅದಕ್ಕೆ ಸ್ವಲ್ಪ ಶಾಂಪು ಹಾಕ್ಕೋಬೇಕು. ಶಾಂಪು ಹಾಕ್ಕೊಬಿಟ್ಟು ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಳೋಣ. ಬನ್ನಿ, ಅದು ಚೆನ್ನಾಗಿ ಅದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಅದು ಕರಗಿದ ಮೇಲೆ ಅದಕ್ಕೆ ಒಡವೆಗಳನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ನೆನೆಸ್ಬೇಕು. ನೋಡಿ, ಚೆನ್ನಾಗಿ ಮೆಲ್ಟ್ ಆಗ್ತಾಯಿದೆ. ಬಿಸಿನೀರಲ್ವ, ಸೊ ಚೆನ್ನಾಗಿ ಬೇಗ ಮೆಲ್ಟ್ ಆಗುತ್ತೆ. ಕರಗಿರೋ ನೀರಿಗೆ ಈಗ ಒಡವೆಗಳನ್ನ ಹಾಕೋಣ. ಬನ್ನಿ, ನಾನು ಇದಕ್ಕೆ ನನ್ನ ಖಡ್ಗ ಮತ್ತು ನಂದು ಮಾಂಗಲ್ಯ ಚೈನ್ ಹಾಕ್ತಾಯಿದ್ದೀನಿ. ನೋಡಿ, ಮಾಂಗಲ್ಯ ಚೈನ್ ಎಷ್ಟು ಬ್ಲ್ಯಾಕ್ ಆಗಿದೆ. ಸೊ ಬಳೆನೂ ಮತ್ತು ಮಾಂಗಲ್ಯನ ಸರನ್ನು ಒಂದು 10 ನಿಮಿಷ ನೀರಲ್ಲಿ ನೆನೆಸಿಡಬೇಕು. ಸೊ ನೋಡಿ, ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಸ್ಪೂನಲ್ಲಿ ತಿರುಗಿಸಿ 10 ನಿಮಿಷ ಚೆನ್ನಾಗಿ ನೆನೆಯೋಕ್ಕೆ ಬಿಡೋಣ. ಇದು ಎಷ್ಟು ಚೆನ್ನಾಗಿ ಕೊಳೆ ಬಿಡುತ್ತೆ ಅಂದರೆ ನೀವೇ ನೋಡ್ಬೋದು. ನೋಡಿ, 10 ನಿಮಿಷ ಆದಮೇಲೆ ಎಷ್ಟು ನೀರಿನ ಕಲ್ಲರೇ ಎಷ್ಟು ಚೇಂಜ್ ಆಗಿದೆ ನೋಡಿ. ಫುಲ್ಲು ಅದೆಷ್ಟು ಚೆನ್ನಾಗಿ ಆಲ್ರೆಡಿ ಅದನ್ನು ಪಾಲಿಷ್ ಮಾಡೋಕ್ಕಿಂತ ಮುಂಚೆನೇ ಅದು ಅರ್ಧ 50% ಆ ನೀರಲ್ಲಿ ಬಿಟ್ಟಿದೆ. ಈಗ ಆ ಬಳೆನ ತೆಗೆದ್ಬಿಟ್ಟು ಯಾವುದಾದ್ರು ಟೂತ್ ಬ್ರಷಲ್ಲಿ ಅದೇ ನೀರಲ್ಲಿ ಸ್ವಲ್ಪ ಪಾಲಿಷ್ ಮಾಡೋಣ. ನೋಡಿ, ಅರಿಶಿನ, ಸೋಡಾ ಮತ್ತು ಸ್ವಲ್ಪ ಶಾಂಪು ಹಾಕಿ ಬಿಸಿನೀರಲ್ಲಿ ಮೆಲ್ಟ್ ಮಾಡಿರೋ ನೀರಲ್ಲಿ 10 ನಿಮಿಷ ನೆನೆಸಿ ನೋಡಿ, ಈ ಥರ ಟೂತ್ ಬ್ರಷಲ್ಲಿ ಬ್ರಷ್ ಮಾಡಿದ್ರೆ ನೋಡಿ ಯಾವ ಥರ ಆಲ್ರೆಡಿ 50% ಅದೆಲ್ಲ ಕೊಳೆನ ಬಿಟ್ಟಿದೆ ನೀರಲ್ಲಿ. ಈಗ ಎಷ್ಟು ಚೆನ್ನಾಗಿ ಅದು ಆಲ್ರೆಡಿ ಹೊಳಿತಾ ಇದೆ ನೋಡಿ. ಆಲ್ರೆಡಿ ಇದಾಗ್ತಾಯಿದೆ, ಕೊಳೆ ಎಲ್ಲ ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ ಆ ನೀರಲ್ಲಿ ಅಂತ ನೋಡಿ. ಬ್ರಷಲ್ಲಿ ತೊಳಿಬೇಕಾದ್ರೆ ಅದ್ರದ್ದು ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇದಾಗಿದೆ ಅಂತ. ಎಷ್ಟು ಚೆನ್ನಾಗಿ ಪಳ ಪಳ ಅಂತ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಕೊಳೆ ಹೋಗ್ತಾ ಇದೆ. ಸೊ ಆಚೆ ಕೊಟ್ಟು ಈಗಿನ ಗೋಲ್ಡ್ ರೈಟಲ್ಲಿ 1 ಗ್ರಾಮ್ ಗೋಲ್ಡ್ ತಗೊಳ್ಳೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ. ಇನ್ನು ಆಚೆ ಅವರಿಗೆ ಪಾಲಿಷ್ ಮಾಡೋಕ್ಕೆ ಕೊಟ್ಟರೆ ತುಂಬ ಭಯ ಆಗ್ತಿರುತ್ತೆ, ಹೇಗೆ ಮಾಡ್ತಾರೋ ಏನಾದ್ರು ಇದು ಮಾಡ್ತಾರೋ ಅಂತ. ಸೊ ಈ ಥರ ಮನೇಲೇ ಈಸಿಯಾಗಿ ನಾವು ಫ್ರೀ ಇದ್ದಾಗ ಮಾಡ್ಕೊಂಡ್ರೆ ನಮಗೆ ತುಂಬ ಒಳ್ಳೆಯದು. ನೋಡಿ, ಮಾಂಗಲ್ಯ ಸರನೂ ಕೂಡ ಅದೇ ಥರ ಟೂತ್ ಬ್ರಷಲ್ಲಿ ಅದೇ ನೀರಲ್ಲಿ ಪಾಲಿಷ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕೊಳೆ ಬಿಡ್ತಾಯಿದೆ ಅಂದರೆ ನೀವೇ ನೋಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಕೊಳೆ ಹೋಗ್ತಾಯಿದೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಈ ಥರ ಬ್ರಷಲ್ಲಿ ನೀಟಾಗಿ 1-2-3 ಸಲ ಪಾಲಿಷ್ ಮಾಡ್ಕೊಂಡ್ರೆ ಆಯಿತು. ನೀವೇ ಅದನ್ನು ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ಯಾರ್ಯಾರು ಟ್ರೈ ಮಾಡಿದ್ರಿ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಪಳ ಪಳ ಹೊಳಿತಾ ಇದೆ ಬಳೆ, ಬ್ಯಾಂಗಲ್ಲು ಮತ್ತು ಸರನೂ ಕೂಡ ಎಷ್ಟು ಚೆನ್ನಾಗಿ ಹೋಗಿದೆ ನೋಡಿ ಕೊಳೆ ಎಲ್ಲ, ನೀವೇ ನೋಡ್ಬೋದು. ನೋಡಿ, ಇಲ್ಲಿ ಚೈನು ಕೂಡ ಅಷ್ಟೇ ಚೆನ್ನಾಗಿ ಪಾಲಿಷ್ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಹೊಳಿತಾ ಇದೆ, ಎಷ್ಟು ನೀಟಾಗಿ ಕೊಳೆ ಹೋಗಿದೆ ಅಂತ. ಸೊ ನಂದು ಟಿಪ್ಸ್ ಯಾರಿಗಾರು ಇಷ್ಟ ಆದರೆ ಅದನ್ನು ಟ್ರೈ ಮಾಡಿ ಅದು ಹೇಗಾಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಚಾನಲ್ನ ನೋಡಿ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲೇ ವೀಡಿಯೋಸ್ನ ನೋಡ್ತಾರೆ, ನನ್ನ ನೆಕ್ಸ್ಟ್ ವೀಡಿಯೋಸ್ ನಿಮಗೆ ಬರಲ್ಲ, ನೋಟಿಫಿಕೇಷನ್ ನಿಮಗೆ ತೋರಿಸಲ್ಲ. ಸೊ ನೋಡಿ, ಈಗ ನೆಕ್ಸ್ಟ್ ಬೆಳ್ಳಿ ಬಟ್ಲುಗಳನ್ನ ತೊಳೆಯೋಣ. ಬನ್ನಿ, ವಾಶ್ ಮಾಡೋಣ ಯಾವ ರೀತಿ ಅಂತ. ನೋಡಿ, ಬೆಳ್ಳಿ ಬಟ್ಲುಗಳು ವಾಶ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಇದೆ. ಇದಕ್ಕೆ ಬೆಳ್ಳಿ ಪಾತ್ರೆಗೆ ವಿಭೂತಿ ಕಟ್ಟು ಇರುತ್ತಲ್ಲ ಮನೇಲಿ ಪೂಜೆಗೆ, ಆ ವಿಭೂತಿ ಕಟ್ಟನ್ನ ತಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಂಡು
ಇದಕ್ಕೆ ನೀರು ಯೂಸ್ ಮಾಡಬಾರ್ದು, ಡ್ರೈಯೇ ಹಾಗೆ ಕೈಲೇ ಪಾಲಿಷ್ ಮಾಡಬೇಕು. ನೋಡಿ ಈ ಥರ ನೀಟಾಗಿ ನೀರನ್ನ ಯೂಸ್ ಮಾಡಬಾರ್ದು, ನೀರಲ್ಲಿ ನೆನೆಸ್ಕೊಳ್ಳಬಾರ್ದು. ಆ ಪುಡಿಲೇ ಬರೀ ಬೆಳ್ಳಿ ಸಾಮಾನು ಏನಿರುತ್ತೆ ನಿಮ್ಮದು ಬೆಳ್ಳಿ ಪಾತ್ರೆ, ಇದು ಬೆಳ್ಳಿ ತಟ್ಟೆಲಿ ನೋಡಿ ನಾನು ಹಂಗೆ ಕೈಲೇ ಅದನ್ನು ಉಜ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕೊಳೆ ಬರುತ್ತೆ ಅಂದರೆ ಅದರಲ್ಲಿರೋ ಕೊಳೆ ಎಲ್ಲ ಸೀದಾ ಕೈಗೆ ಬರುತ್ತೆ. ನೋಡಿ ನೀವೇ ನೋಡ್ಬೋದು, ಅದರಲ್ಲಿ ಆಲ್ರೆಡಿ ಸ್ವಲ್ಪ ಇದು ಮಾಡೋ ಹೊತ್ತಿಗೆ ವಿಭೂತಿ ಪೌಡ್ರಲ್ಲಿ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂದರೆ ನೀರು ಏನು ಯೂಸ್ ಮಾಡಬಾರ್ದು. ಫಸ್ಟು ನೀಟಾಗಿ ಇದರಲ್ಲಿ ಪಾಲಿಷ್ ಎಲ್ಲ ಉಜ್ಜಿ ಅದನ್ನು ಕೊಳೆ ಎಲ್ಲ ಹೋದ್ಮೇಲೆ ಲಾಸ್ಟಿಗೆ ತೊಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀರು ಹಾಕ್ಕೊಂಡ್ರೆ ಅದು ಅಷ್ಟು ಚೆನ್ನಾಗಿ ಹೋಗಲ್ಲ. ಮೊದಲೇ ನೀರಲ್ಲಿ ಡ್ರೈ ಪೌಡ್ರಲ್ಲೇ ಅದನ್ನು ಉಜ್ಕೋಬೇಕು, ಬರೀ ಬೆಳ್ಳಲ್ಲೇ. ನೋಡಿ ಎಷ್ಟು ಚೆನ್ನಾಗಿ ಈ ಥರ ಫುಲ್ಲು ಅದನ್ನು ಪಾತ್ರೆಯನ್ನು ತಟ್ಟೆನ ಈ ಥರ ನೀಟಾಗಿ ವಾಶ್ ಮಾಡ್ಕೊಬೇಕು. ನೋಡಿ ಬಟ್ಲೂ ಕೂಡ ಬೆಟ್ಟಲ್ಲೇ ಅದನ್ನು ನೋಡಿ ಕೊಳೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ಅಂದರೆ ಆಲ್ರೆಡಿ ನನ್ನ ಕೈಗೆ ಬಂದಿದೆ ಅದರಲ್ಲಿರೋ ಡಸ್ಟೆಲ್ಲ ಅಷ್ಟು ಚೆನ್ನಾಗಿ ಹೋಗುತ್ತೆ. ನೀವೇ ಒಂದ್ಸಲ ಟ್ರೈ ಮಾಡಿ ನೋಡಿ, ಆವಾಗ ಇದ್ರ ಬಗ್ಗೆ ನಿಮಗೆ ಅನುಭವ ಆಗುತ್ತೆ. ಇದನ್ನು ಬೆಳ್ಳಿನೂ ವಿಭೂತಿಯಲ್ಲಿ ತೊಳೆದು ಯಾರಾದರೂ ಇಷ್ಟ ಆದರೆ ಅದನ್ನು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಿದೆ ನೋಡಿ, ಅದರದ್ದು ಕೊಳೆ ಎಲ್ಲ ಎಷ್ಟು ಚೆನ್ನಾಗಿ ಕೈಲಿ ಬರ್ತಾಯಿದೆ ನೋಡಿ. ಈಗಲೇ ಆಲ್ರೆಡಿ ಯಾವ ರೀತಿ ಪಳ ಅಂತ ಹೊಳಿತಾ ಇದೆ. ತುಂಬ ಬ್ರಷ್ ಎಲ್ಲ ಹಾಕಿ ಉಜ್ಜೋದ್ರಿಂದ ಅದರದ್ದು ಟೆಕ್ಸ್ಚರು ಹೋಗುತ್ತೆ ಮತ್ತು ಸಾಫ್ಟ್ನೆಸ್ಸು ಹೋಗುತ್ತೆ. ಅದರಲ್ಲಿ ಗೆರೆಗಳು ಕೂಡ ಬೀಳುತ್ತೆ ಬ್ರಷ್ಗಳನ್ನೆಲ್ಲ ಯೂಸ್ ಮಾಡಿದ್ರೆ. ಇಷ್ಟು ಚೆನ್ನಾಗಿ ಬರೋದು ಇಲ್ಲ. ಆ್ಯಕ್ಚುಲಿ ಈ ಥರ ಪೌಡ್ರ್ ಯೂಸ್ ಮಾಡಿ ಹಾಗೆ ಕೈಲೇ ವಾಶ್ ಮಾಡೋದ್ರಿಂದ ಬೇಗನೂ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಹೋಗಿದೆ, ಅದು ನನ್ನ ಕೈಲೇ ಬಂದಿದೆ. ಹೀಗೆ ಈ ಥರ ಮಾಡ್ಕೊಳ್ಳೋಣ. ನೋಡಿ ನೆಕ್ಸ್ಟು ಈಗ ಪಾಲಿಷ್ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೀವೇ ನೋಡ್ಬೋದು. ನೋಡಿ ಬೆಳ್ಳಿ ಬಟ್ಲು ಮತ್ತು ತಟ್ಟೆ ಕೂಡ ಎಷ್ಟು ಚೆನ್ನಾಗಿ ಪಳ ಅಂತ ಹೊಳಿತಾ ಇದೆ ಅಂತ ನೋಡಿ. ಕೈಲಿ ನನ್ನ ಲಾಸ್ಟಿಗೆ ಅದನ್ನು ಉಜ್ಜಿ ಫೈನಲ್ ಆಗಿ ಇದಾದಮೇಲೆ ಅದನ್ನು ನೀರು ಹಾಕಿ ತೊಳೆದಿರೋದು. ನೋಡಿ ತಟ್ಟೆನೂ ಬಟ್ಲು ಎಷ್ಟು ಚೆನ್ನಾಗಿದೆ. ಏನಿಲ್ಲ, 1 ನಿಮಿಷದಲ್ಲಿ ಆಗೋ ಕೆಲಸ ಇದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ ಎಷ್ಟು ಚೆನ್ನಾಗಿ ಪಾಲಿಷ್ ಆಗುತ್ತೆ ಅಂತ. ಯಾರು ಟ್ರೈ ಮಾಡಿದ್ದೀರಿ ಪ್ಲೀಸ್ ನನಗೆ ಕಮೆಂಟ್ ಮಾಡಲು ತಿಳಿಸಿ ಏನಾಯಿತು ಅಂತ, ಹೇಗಾಯಿತು ಅಂತ. ನೋಡಿ ಈ ರೀತಿ ಬಂದಿದೆ, ಬೆಳ್ಳಿ ಬಟ್ಲುಗಳು ಹೊಳಿತಾ ಇದೆ. ನಾನು ನೆಕ್ಸ್ಟು ತಾಮ್ರದ ದೀಪಗಳು ನೋಡಿ, ತಾಮ್ರದ ದೀಪಗಳು ಯಾವ ರೀತಿ ಇದಾಗಿದೆ ಅಂತ. ಈ ರೀತಿ ತಾಮ್ರದ ದೀಪಗಳು ಮೊದಲಿದೆ. ಇದಕ್ಕೆ ತಾಮ್ರದ ದೀಪಗಳನ್ನು ಪಾಲಿಷ್ ಮಾಡೋಣ ಬನ್ನಿ. ಯಾವ ರೀತಿ ತಾಮ್ರದ ದೀಪಗಳನ್ನ ಪಳ ಹೊಳೆಯುವಂತೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನು ಪೀತಾಂಬರ ಪೌಡ್ರನ್ನ ಯೂಸ್ ಮಾಡಿದ್ದೀನಿ. ಆವಾಗಿನ ಕಾಲದಲ್ಲೆಲ್ಲ ಹುಣಸೆಹಣ್ಣು ಉಪ್ಪು ಹಾಕಿ ತುಂಬ ಉಜ್ತಾ ಇರೋರು. ಈಗ ಪೀತಾಂಬರ ಪೌಡ್ರು ಬಂದಿರೋದ್ರಿಂದ ಅದು ಟೆನ್ಷನ್ನೇ ಇಲ್ಲ. ಇದನ್ನು ಹಾಕಿಬಿಟ್ಟು ಕೈಲಿ, ಇದು ಕೂಡ ನೀರು ಯೂಸ್ ಮಾಡಬಾರ್ದು, ಡ್ರೈಲೇ ಒಂದು ಬಟ್ಲಿಗೆ ಹಾಕೊಂಬಿಟ್ಟು ಪೌಡ್ರನ್ನ ನೋಡಿ ಈ ಥರ ಇರುತ್ತೆ ಪಿಂಕ್ ಕಲರು. ಈ ಪೌಡ್ರನ್ನ ಇದನ್ನು ಕೂಡ ಡ್ರೈಯಲ್ಲೇ ಹೇಗೆ ಬೆಳ್ಳಿ ಬಟ್ಲುಗಳನ್ನ ವಿಭೂತಿ ಪೌಡ್ರಲ್ಲಿ ಪಾಲಿಷ್ ಮಾಡಿದ್ವೋ ಕೈಲಿ, ಅದೇ ರೀತಿ ಪೀತಾಂಬರ ಪೌಡ್ರನ್ನ ಈ ರೀತಿಯಾಗಿ ಬಟ್ಲ ಮೇಲೆ ಉದುರಿಸ್ಕೊಂಡು ಈ ಥರ ಡ್ರೈಯಲ್ಲಿ ಅದನ್ನು ಉಜ್ತಾ ಹೋಗಬೇಕು. ನೋಡಿ ಇದು ಕೂಡ ಅದ್ರ ಕೊಳೆ ಚೆನ್ನಾಗಿ ಕೈಲಿ ಬರುತ್ತೆ ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ತಿಳಿಸಿ. ನೋಡಿ ಈ ರೀತಿ ಉಜ್ತಾ ಹೋಗಬೇಕು. ಎಷ್ಟು ಚೆನ್ನಾಗಿ ಪಾಲಿಷ್ ಆಗುತ್ತೆ ಅಂದರೆ, ತೀರಾ ಬೇಕಾದರೆ ಇದರಲ್ಲಿ ತುಂಬ ಆಯಿಲ್ನೆಸ್ ಇದ್ದರೆ, ಜಾಸ್ತಿ ಥಿಕ್ನೆಸ್ಸಲ್ಲಿ ಅದು ಆಯಿಲೆಲ್ಲ ಕೂತಿದ್ರೆ ಅದು ಇದೇ ಪೌಡ್ರನ್ನ ಯೂಸ್ ಮಾಡಿಬಿಟ್ಟು ಬ್ರಷಲ್ಲಿ ಉಜ್ಬೋದು. ನೀರು ಹಾಕ್ಕೊಂಡಾರು ನೀರು ಸ್ವಲ್ಪ ಯೂಸ್ ಮಾಡ್ಬೋದು, ಇಲ್ಲ ಡ್ರೈಲೇ ಕೂಡ ಬ್ರಷಲ್ಲಿ ಸ್ಟೀಲ್ ಬ್ರಷಲ್ಲಿ ಉಜ್ಕೊಬೋದು. ನೋಡಿ ಕೈಲೇ ಬಂದಿದೆ ಆಲ್ರೆಡಿ ಅದ್ರ ಕೊಳೆ ಎಲ್ಲ. ಹೇಗೆ ಬೆಳ್ಳಿ ಬಟ್ಲಲ್ಲಿ ವಿಭೂತಿ ಪೌಡ್ರಲ್ಲಿ ಬಂತೋ ಹಾಗೆ ಪೀತಾಂಬರ ಪೌಡ್ರಲ್ಲಿ ಎಲ್ಲ ಕೈಲೇ ಬಂದಿದೆ. ನೋಡಿ ಈ ರೀತಿ ಚೆನ್ನಾಗಿ ಉಜ್ಕೊಬೇಕು. ಚೆನ್ನಾಗಿ ಪಾಲಿಷ್ ಮಾಡಿದ್ಮೇಲೆ ನೀವೇ ಹೇಳ್ತೀರಿ ಯಾವ ರೀತಿ ವಾವ್ ಆಗಿತ್ತು ಅಂತ. ನೋಡಿ ಫ್ರೆಂಡ್ಸ್, ಹೇಗಿತ್ತು ನಮ್ಮ ಈ ಬೆಳ್ಳಿ ಮತ್ತು ಚಿನ್ನ ಮತ್ತು ತಾಮ್ರದ ದೀಪಗಳು. ನೋಡಿ ಫೈನಲಿ ತಾಮ್ರದ ದೀಪಗಳನ್ನ ಚೆನ್ನಾಗಿ ಪಳ ಹೊಳಿತಾ ಇದೆ ಅಂತ ನೋಡಿ. ಪೌಡ್ರಲ್ಲಿ ಆಲ್ರೆಡಿ ಅದು 50% 70% ಮುಗಿತಾ ಬಂತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅದು ಕೊಳೆ ಎಲ್ಲ ಕೈಗೆ ಬಂದಿದೆ. ಸೊ ಫೈನಲಿ ತಾಮ್ರದ ದೀಪಗಳು ರೆಡಿ ಆಗ್ತಾಯಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅದು ಕೊಳೆ ಅಂದರೆ. ನಾನು ಸ್ವಲ್ಪ ಒಳಗೆ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ಇದನ್ನು ಸ್ಟೀಲ್ ಬ್ರಷಲ್ಲಿ ಅದನ್ನು ಪೌಡ್ರ್ ಹಾಕ್ಕೊಂಡು ಉಜ್ಕೊಂಡೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆ ಅಂತ.
ನೋಡಿ ಎಷ್ಟು ಚೆನ್ನಾಗಿ ಪಳ ಪಳ ಅಂತ ಹೊಳಿತಾ ಇದೆ ತಾಮ್ರನೂ ಕೂಡ. ಯಾರಿಗೆ ಈ ಟಿಪ್ಸ್ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆದರೆ ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ. ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ನನ್ನ ಬೆಳ್ಳಿ ಮತ್ತು ತಾಮ್ರ ಮತ್ತು ಚಿನ್ನದ ಒಡವೆಗಳನ್ನ ತೊಳೆದು ತೋರಿಸಿದ್ದು ವಿಧಾನ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ದೀಪಗಳು ರೆಡಿಯಾಗಿದೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ನೋಡ್ತೀರಿ. ಥ್ಯಾಂಕ್